ನೂರೊಂದು ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ನಮಸ್ಕಾರ ಸ್ನೇಹಿತರೆ, ಕರಾವಳಿ ಕತೆಗಳ ಫೈನಲ್ ಎಪಿಸೋಡ್ ಈ ವ್ಲಾಗ್ದು ಇದು ಮುಗಿದ ಮೇಲೆ ಸರಣಿಯ ಸಂದರ್ಶನದ ಸಂಚಿಕೆಗಳು ಪ್ರಾರಂಭ ಆಗುತ್ತೆ. ಆಯಿತು, ಕುಂದಾಪುರದಲ್ಲಿ ನಾವು ಹಾಲ್ಟ್ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಹೋಗಿ ಬಂದ್ವಿ, ಎಲ್ಲ ತೋರಿಸಿ ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಶುರುವಾಗೋದು ಮಂಗಳೂರಿನ ಕಡೆಗೆ. ನಮ್ಮ ಟೀಮೆಲ್ಲ ಬಂದರು, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ ನಾನು. ಹೋಟೆಲ್ ಸ್ಟಾಫು ಬಂದರು, ಲಗೇಜ್ಗಳನ್ನೆಲ್ಲ ತೊಗೊಂಡ್ರು. ಸೊ ಸ್ನೇಹಿತರೆ, ಚೆನ್ನಾಗಿತ್ತು. ಇವಾಗ ಕುಂದಾಪುರದಿಂದ ಮಂಗಳೂರಿಗೆ ಹೊರಡುವಂಥಗಳಿಗೆ ಚೆನ್ನಾಗಿತ್ತು. ಒಂದೊಂದು ಊರುಗಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಬೇಜಾರಾಗುತ್ತೆ. ಯಾಕೋ ಈ ಊರು ಬಿಟ್ಟು ಹೋಗ್ಬೇಕಾದ್ರೆ ಬೇಜಾರಾಗ್ತದೆ. ನನ್ನ ಮೈಸೂರು, ದಾವಣಗೆರೆ ಈ ಥರ ತುಂಬ ಅನಿಸುತ್ತೆ. ಅದು ಬಿಟ್ಟರೆ ನನಗೆ ಇಲ್ಲಿ ಯಾಕೋ ಬೇಜಾರಾಗ್ತದೆ. ಮನೆ ಹೋಗೋಣ. ಲಗೇಜ್ಗಳನ್ನೆಲ್ಲ ತೊಗೊಂಡು ನಮ್ಮ ಯುವ ಮನೀಶ್ ಹೋಟೆಲ್ ಸ್ಟಾಫ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದೇನೇನಿತ್ತು ಚೆಕ್ಔಟ್ ಫಾರ್ಮ್ಯಾಲಿಟೀಸ್ ಅದನ್ನೆಲ್ಲನೂ ಮುಗಿಸಿ, ಅಲ್ಲಿ ಪವನ್ ಅಂತ ಹೋಟ್ಲ್ನ ಸಿಬ್ಬಂದಿಯೊಬ್ಬರು ಸಿಕ್ಕಿ, ನೆಕ್ಸ್ಟ್ ಟೈಮ್ ಬೇಗ ಬನ್ನಿ ಸರ್, ಡೈರೆಕ್ಟಾಗಿ ಮಾಡಿ ಕಾಲ್ ಮಾಡಿ ಬನ್ನಿ, ಯಾವುದೇ ಒಂದು ಬುಕ್ಕಿಂಗ್ ಆ್ಯಪ್ ಇಲ್ಲದೇನೆ ಅಂತ ಹೇಳಿದ್ರು. ಶ್ಯೂರ್ ಅಂತ ಹೇಳಿ ಎಂಟೈರ್ ಹೋಟೆಲ್ ಸ್ಟಾಫ್ಗೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಪ್ರೀತಿ ನೋಡಿಕೊಂಡ್ರು. ಯುವ ಮನೀಶ್ ಹೋಟೆಲ್ ಸ್ಟಾಫ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ನನ್ನ ಪ್ರಯಾಣ ಮಂಗಳೂರು ಕಡೆಗೆ ಪ್ರಾರಂಭ ಆಯಿತು. ಈಗ ನಾನು ಸಂದರ್ಶನ ಮಾಡೋಕ್ಕೆ ಹೋಗ್ತಿರುವ ಕಲಾವಿದ, ನೀವೆಲ್ಲ 27-28 ವರ್ಷದಿಂದ ಸ್ಕ್ರೀನ್ ಮೇಲೆ ನೋಡಿದ್ರಿ. ಅವರು ಹೇಗಿದ್ದಾರೆ, ಹೇಗಾಗಿದ್ದಾರೆ ಅಂತ ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ. ನನಗೆ ಒಳ್ಳೆ ಕ್ಲೋಸ್ ಫ್ರೆಂಡ್, ನನ್ನ ಗೆಳೆಯ. ಯಾಕೆಂದರೆ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದ್ದು, ಕೆರಿಯರನ್ನು ಅವರು ಒಟ್ಟಿಗೆ. ನಾನು ಒಬ್ಬ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ನಾಯಕ ನಟನಾಗಿ ಇಂಟ್ರೊಡ್ಯೂಸ್ ಆದರು. ಅವ್ರು ಯಾರು ಅಂತ ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲ ಅಂತಂದರೆ ಸರಣಿ ನೋಡಿ ಯಾರು ಅಂತ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನನಗೆ ಇವ್ರು ಕಾಂಟ್ಯಾಕ್ಟ್ ಆಗಿ, ನಾನು ಬಾ ಮಗ ಹೋಗು ಮಗ ಅಂತಲೇ ಮಾತಾಡೋದು. ಬಟ್ ಇಲ್ಲಿ ನಾವು ಅವ್ರಿಗೆ ಗೌರವ ಕೊಟ್ಟು ಮಾತಾಡಿದ್ರೇ ಚೆಂದ ಅಂತ. ಕಷ್ಟ ಆಗುತ್ತೆ ಅವ್ರ ಹೆಸರು ಹೇಳದೆ ಬನ್ನಿ ಅವರು ಇರೋದು ಅಡ್ರೆಸ್ ಮಾಡೋದು, ಬಟ್ ಅದು ನಾನು ಮಾಡಲೇಬೇಕು. ಅವರು ಮಂಗಳೂರಿನಲ್ಲಿದ್ದಾರೆ, ಮಂಗಳೂರು ಸಿಟಿನಲ್ಲೇ ಇದ್ದಾರೆ. 27 ವರ್ಷ ಆಗಿದೆ, 27-28 ವರ್ಷ ಆಗಿದೆ ನಾನು ಅವ್ರು ನೋಡಿ. ಈ 3 ಇಯರ್ಸಿಂದ ನಾವು ಕನೆಕ್ಟಲ್ಲಿದ್ದರು. ನಾವಿಬ್ಬರು ಒಬ್ರನ್ನೊಬ್ಬರು ವೀಡಿಯೋ ಕಾಲ್ಗಳಲ್ಲಿ ನೋಡ್ಕೊಂಡಿಲ್ಲ. ಏನಂದರೆ, ಇಲ್ಲ ಮಗ, ನಾವಿಬ್ಬರು ನೋಡಿದಾಗ ಆ ರಿಯಾಕ್ಷನ್ಸ್ ಹಾಗೆ ಇರಬೇಕು, ವೀಡಿಯೋ ಕಾಲ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಮಾಡಿಲ್ಲ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಅವ್ರ ಮನೆಗೆ ಕರೆದಿದ್ದಾರೆ, ಮಂಗಳೂರು ಸಿಟಿನಲ್ಲೇ ಒಂದು ಅಪಾರ್ಟ್ಮೆಂಟಲ್ಲಿದ್ದಾರೆ. ಸೊ ಅಲ್ಲಿಗೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ನನ್ನ ಗೆಳೆಯ ಇರೋವಂಥ ಒಂದು ಅಪಾರ್ಟ್ಮೆಂಟ್. ಇಲ್ಲಿ ಈಗ ನಾನು ಅವ್ರನ್ನ ತೋರಿಸಲ್ಲ, ಸಂದರ್ಶನದಲ್ಲಿ ತೋರಿಸ್ತೀನಿ. ಎಸ್, ಅವ್ರ ಮನೆಗೆ ಹೋಗಿ ಅವ್ರ ಸಂದರ್ಶನ ಮುಗೀತು. ಸಂದರ್ಶನ ಎಲ್ಲ ಮುಗಿದಾದ್ಮೇಲೆ ಒಳ್ಳೆ ಕಡೆ ಊಟಕ್ಕೆ ಕರ್ಕೊಂಡು ಹೋಗಿದ್ದೆ ನನ್ನ ಗೆಳೆಯ. ಊಟ ಮಾಡಿ ಈಗ ಮುಂದೆ ಹೋಗ್ತಿದ್ದೀವಿ ನೋಡಿ. ಅವ್ರ ಕಾರಲ್ಲಿ, ನಾನು ಆ ಕಾರಲ್ಲಿದ್ದೀನಿ, ನಮ್ಮ ಟೀಮು ಹಿಂದೆ ಬರ್ತಾ ಇದ್ದಾರೆ. ಕೊರಗಜ್ಜನಿಗೆ ಕರ್ಕೊಂಡು ಹೋಗಬೇಕು ಮಗ, ಪ್ಲೀಸ್ ಕರ್ಕೊಂಡು ಹೋಗು ಅಂತಿಲ್ಲ. ಯಾಕೆಂದರೆ ಯಾವುದು ಪ್ರಾಪರು, ಮೂಲ ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕೊರಗಜ್ಜ ಕಡೆಗೆ ನಮ್ಮ ಪ್ರಯಾಣ. ಸೊ ಕೊರಗಜ್ಜಾಗೆ ಬಂದ್ವಿ ನೋಡಿ. ಇಲ್ಲಿ ಪಾರ್ಕ್ ಮಾಡಿದ್ವಿ ಗಾಡಿ. ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಹೋಗಿ, ಇಲ್ಲಿ ಕೆಲವು ನನ್ನನ್ನು ಆ ದೇವಸ್ಥಾನದ ಸ್ಟಾಫ್ ಗುರುತಿಡ್ದು ಒಳಗಡೆ ಕರ್ಕೊಂಡೋದ್ರು. ಅಂಥ ರಶ್ ಇರಲಿಲ್ಲ ನಾವು ಹೋಗೋ ಸಮಯದಲ್ಲಿ. ಇಲ್ಲಿ ಪ್ರಾರ್ಥನೆಯೇ ವಿಶೇಷ. ವಿಗ್ರಹ ಇಲ್ಲ ಇಲ್ಲಿ, ವಿಗ್ರಹ ಮೂರ್ತಿ ಪೂಜೆ ಇಲ್ಲದ ಒಂದು ಶಕ್ತಿ ಕೇಂದ್ರ. ಇಲ್ಲಿ ಕಾಣಿಕೆ ಕೊಡೋದು ಒಂದು ಸೇಂದಿ, ಮಿಕ್ಸ್ಚರು, ಈ ಥರದ್ದೆಲ್ಲ ಕೊಟ್ಟು ನಮ್ಮ ಮನಸ್ಸಿನ ಭಾವನೆಗಳನ್ನ, ಕಷ್ಟಗಳನ್ನ, ಅಥವಾ ನಮಗೆ ಏನಿದೆ ಅದನ್ನು, ಕೊರಗುಗಳನ್ನ ಹೇಳಿದ್ರೆ ಅಲ್ಲಿ ಆ ಕೊರಗಜ್ಜ ಅದನ್ನೆಲ್ಲ ನಿವಾರಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ನಾನು ಮಿಕ್ಸ್ಚರ್ ಕೊಟ್ಟೆ, ಬೇರೆ ನಾನು ಇನ್ನೇನು ಅದನ್ನೇ ನಮಗೆ ಪ್ರಸಾದ ಥರನೂ ಅವ್ರು ವಾಪಸ್ಸು ಕೊಡ್ತಾರೆ. ಶೇಂದಿ ಏನು ಕೊಡೋದಕ್ಕೆ ಹೋಗಲಿಲ್ಲ ನಾನು. ಅಲ್ಲೆಲ್ಲ ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರೆ ಒಳಗಡೆ ಶೂಟ್ ಮಾಡೋಂಗಿಲ್ಲ. ಬಟ್ ಎಷ್ಟು ಪ್ರಶಾಂತವಾಗಿದೆ ಆ ಜಾಗ, ಅಂದರೆ ಅಷ್ಟು ಪ್ರಶಾಂತವಾಗಿದೆ. ಅಲ್ಲಿಂದ ಆಚೆ ಬರ್ತಾ ಇರೋಂಗೆ ಕೆಲವು ನಮ್ಮ ಸ್ನೇಹಿತರು ಮತ್ತೆ ಸಿಕ್ಕಿದ್ರು. ಮತ್ತೆ ಸಿಕ್ಕಿ ನಮ್ಮ ಜೊತೆಗೆ ಪ್ರೀತಿಯಿಂದ ಮಾತಾಡಿ ಒಂದಿಷ್ಟು ಸೆಲ್ಫಿಗಳನ್ನ ತೊಗೊಂಡ್ರು. ಎದುರುಗಡೆನೇ ಅವ್ರದ್ದು ಆಡಳಿತ ಕಚೇರಿ ಇದೆ. ಇಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀನಿ, ನಮ್ಮ ಪಕ್ಕದಲ್ಲಿದೆ. ವೀಡಿಯೋನ ಅಲ್ಲಿ ತೋರಿಸೋ ಆಗಿಲ್ಲ ಅವರ ರೂಲ್ಸು. ಇಲ್ಲಿ ನಮ್ಮ ದೇವಿಪ್ರಸಾದ್ ಶೆಟ್ಟರು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಸಂಬಂಧಪಟ್ಟವರಿದ್ದಾರೆ. ಸರ್ ನಮಸ್ಕಾರ. ಸರ್, ತುಂಬ ಒಂಥರ ಪ್ರಶಾಂತವಾಗಿದೆ ಜಾಗ. ಈ ಕ್ಷೇತ್ರದ ಬಗ್ಗೆ ನೀವು ಪುಸ್ತಕ ಕೊಟ್ಟಿದ್ದೀರಾ, ನಾನು ಓದ್ತೀನಿ ಅದನ್ನು. ಬಟ್ ಜನಗಳಿಗೆ ಈ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಇದು ಕೊರಗತನ್ಯ ದೈವದ ಮೂಲ ಸ್ಥಳ, ಆದಿಸ್ಥಳ. ಇಲ್ಲಿ ಇದೊಂದು 800 ವರ್ಷ ಇತಿಹಾಸ ಉಂಟು. ಇಲ್ಲಿ ಕೊರಗಜ್ಜ ಮೂಲ ಸ್ಥಳದಲ್ಲಿ ಮೂರ್ತಿ ಪೂಜೆ ಏನಾಗೋದಿಲ್ಲ. ಇಲ್ಲಿ ಪೀಠ ಇರೋದು, ಕೋಲ ಸೇವೆ ನಡೀತದೆ, ಹರಕೆ ಕೋಲ, ಮತ್ತು ಪೂಜೆ ಏನು ನಡೆಯೋದಿಲ್ಲ. ಇಲ್ಲೂ ಲೈಟ್ ಏನು ಹಾಕಲಿಕ್ಕಿಲ್ಲ, ಒಳಗೆ ದೀಪ ಹಚ್ಚಲಿಕ್ಕಿಲ್ಲ, ಏನಿಲ್ಲ. ಮೂರ್ತಿ ಪೂಜೆ, ಖಾಲಿ ಮೂರ್ತಿ ಪೂಜೆ ಅಂತ. ಇದು ಪಂಜಂದಾಯ ದೈವ, ಇದರದ್ದು ರಾಜನ್ ದೈವ. ಪಂಜಂದಾಯ ದೈವದ ವರಪ್ರಸಾದರಲ್ಲಿ ಇಲ್ಲಿ ಕೊರಗಜ್ಜನಿಗೆ 7 ಆದಿ ಸ್ಥಳಗಳು ಉಂಟು. ನಿಯರ್ ಬೈ ಇಲ್ಲಿ 7 ಆದಿ ಸ್ಥಳಗಳಲ್ಲಿ ಒಂದೊಂದು ವಾರ
ಕೋಲ ಸೇವೆ ನಡೀತಾ ಇರ್ತದೆ. ಬೇರೆ ಕೊರಗಜ್ಜನಿಗೆ ಪ್ರಿಯವಾದದ್ದು ಎಲೆ ಅಡಿಕೆ, ಶರಾಬು, ಶೇಂದಿ ಅದು ಇಟ್ಟೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಭಕ್ತಾದಿಗಳು ಸೇವೆ ಸಲ್ಲಿಸೋದು ಅಥವಾ ಹರಕೆ ಕಟ್ಕೊಳ್ಳೋದು ಅಂದರೆ ಏನು ಕಟ್ಕೋಬೋದು, ಏನು ಇದು ಮಾಡ್ಬೋದು ಸರ್? ಕೊರಗಜ್ಜನಿಗೆ ಪ್ರಿಯವಾದದ್ದು ಎಲೆ ಅಡಿಕೆ ಮತ್ತು ಶೇಂದಿ, ಓಕೆ. ಅದು ಇಟ್ಟು ಪ್ರಾರ್ಥನೆ ಮಾಡುವುದು. ಮತ್ತು ಹರಕೆ ಅಂದರೆ ಕೋಲ ಸೇವೆ ಇರ್ತದೆ. ಕೋಲ ಸೇವೆ, ಬೇರೆ ಏನು ಪೂಜೆ ನಡೆಯೋದಿಲ್ಲ ಇಲ್ಲಿ. ಕೋಲ ಸೇವೆ ಅಂದರೆ ನಾವು ಇಲ್ಲಿ ಇವಾಗ ಏನೋ ನಮಗೊಂದು ದೇವರೇ ಕೊರಗಜ್ಜ ಇದು ಒಳ್ಳೇದು ಮಾಡಿದ್ರೆ ಒಂದು ಕೋಲ ಸೇವೆ ಮಾಡ್ತೀನಿ ಅಂತ ಹರಿಸ್ಕೊಂಡು ಹೋಗ್ಬೋದು. ಹರಿಸ್ಕೊಂಡು ಹೋಗ್ಬೋದು. ಈ ದೇವಸ್ಥಾನದ ಟೈಮಿಂಗ್ಸ್ ಯಾವ ಥರ ಸರ್ ಇಲ್ಲಿ? ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6:30 ಗಂಟೆ ತನಕ ಲೇಡೀಸ್ ಅಲೌಡ್ ಉಂಟು. ಓಕೆ. ಜೆಂಟ್ಸ್ 24 ಅವರ್. ಆದರೆ ರಾತ್ರಿಯಲ್ಲಿ ಒಳಗೆ ಲೈಟ್ ಏನು ಇರುವುದಿಲ್ಲ, ಕತ್ಲೆ ಇರುತ್ತದೆ. ಕೋಲ ಆಗುವಾಗ ಕೂಡ ಕತ್ಲೆಯಲ್ಲೇ ಆಗೋದು. ಕೋಲ ಕತ್ಲೆಯಲ್ಲಿ ಆಗೋದು. ಲೇಡೀಸ್ ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯಾಸ್ತದ ತನಕ ಲೇಡೀಸ್ ಅಲೌಡ್. ಮತ್ತೆ ಲೇಡೀಸ್ ಅಲೌಡ್ ಇಲ್ಲ ಒಳಗೆ. ಇವಾಗ ಅಲ್ಲಿ ನಾವು ಪ್ರಾರ್ಥನೆ ಮಾಡೋದು, ನನಗೆ ನಿಮ್ಮ ಸ್ಟಾಫ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನನಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಅಂದರೆ ಎಲ್ಲ ಕಡೆನೂ ಅಜ್ಜ ಇರ್ತಾರೆ, ಎಲ್ಲಿ ಬೇಕಾದ್ರೆ ಕುತ್ಕೊಂಡು ನಿಮ್ಮ ಮನಸ್ಸಿರೋದನ್ನ ಕೇಳ್ಕೊಡಿ ಅಂತ. ಅದನ್ನ ಹೇಗೆ ಸರ್ ಇಲ್ಲಿ ಯಾವ ಥರ ದೇವರು? ಕೊರಗಜ್ಜನಿಗೆ ಯಾವಾಗಲೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಕೊರಗಜ್ಜ ಅಂದರೆ ಇಂಥ ಜಾಗ ಅಂತಾನೆ ಏನಿಲ್ಲ, ಎಲ್ಲಿ ಬೇಕಾದ್ರೆ ಅಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಇದು ಮೂಲ ಸ್ಥಳ. ನಿಮಗೆ ಒಳಗೆ ಹೋಗಿ ಬಂದಿದ್ದೀರಿ, ಈಗ ಗೊತ್ತಾಗ್ಬೋದು. ಅಲ್ಲಿ ಒಳಗೆ ಹೋಗುವಾಗ ಈಗ ಕೊರಗಜ್ಜಂದು ತುಂಬ ಜನ ಈಗ ಭಕ್ತರು ಬರ್ತಾರೆ ಇಲ್ಲಿ. ಮ್ಯಾಕ್ಸಿಮಮ್ ಜನರದ್ದು ಬೇಡಿಕೆ ಈಡೇರಿದೆ. ಇಲ್ಲಿ ಬಂದು ಅವರೇ ಬಂದು ಹೇಳ್ತಾರೆ ನಮ್ಮ ಹತ್ರ, ಒಂದು ಕೆಲಸ ಆಗಿದೆ, ಒಂದು ಕೋಲ ಬುಕ್ ಮಾಡಿ ಅಂತ. ಹೀಗೆ ಸೊ ಕೊರಗಜ್ಜನ ಸನ್ನಿಧಿಗೆ ಬರಬೇಕು ಅಂತಿರೋ ಭಕ್ತಾದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಕೊರಗಜ್ಜ ಯಾವಾಗಲೂ ನಮ್ಮ ಕೊರಗಜ್ಜನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಯಾವಾಗಲೂ ಬಿರಿಸಾ ಇರ್ತಾರೆ ಕೊರಗಜ್ಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ, ಥ್ಯಾಂಕ್ ಯು. ಅವ್ರ ಜೊತೆ ಮಾತಾಡಿ ಅಲ್ಲಿ ಅವರು ಹೇಳಿದ್ರು, ಅವ್ರ ದೇವಸ್ಥಾನ ಸ್ಟಾಫು ಹೇಳಿದ್ರು, ಇಲ್ಲಿ ಕೊರಗಜ್ಜನ ಒಡೆಯನದು ಒಂದು ದೇವಸ್ಥಾನ ಇದೆ, ಇಲ್ಲೇ 1-1.5 ಕಿಲೋಮೀಟ್ರ್ ಮುಂದೆ. ಅಲ್ಲಿಗೆ ಹೋಗ್ತೀರಾ ಅಂತ. ಅಯ್ಯೋ ದೇವಸ್ಥಾನಕ್ಕೆ ಹೋಗ್ತೀರಾ ಏನು ಸರ್? ಹೋಗ್ತೀನಿ. ಯಾಕೆಂದರೆ ಸಾಕಷ್ಟು ಜನ ಇಲ್ಲಿ ಬರ್ತಾರೆ, ಕೊರಗಜ್ಜನ ಬೇಡಿ ಹೊರಟ್ಬಿಡ್ತಾರೆ. ಆದರೆ ಅವ್ರ ಒಡೆಯನಿಗೂ ಒಂದು ನಮಸ್ಕಾರ ಹಾಕಿದ್ರೆ ಕೊರಗಜ್ಜಂಗೆ ತುಂಬ ಇಷ್ಟ ಆಗುತ್ತೆ ಅಂದರು. ಸೊ ಅವ್ರ ಸ್ಟಾಫೇ ಒಬ್ಬರು ಪಾಪ ನಮ್ಮ ಜೊತೆಗೆ ಬಂದು ಕರ್ಕೊಂಡೋದ್ರು. ಆ ಒಡೆಯನ ಕತೆ, ಆ ಒಡೆಯ ಹಾಗೂ ಕೊರಗಜ್ಜನ ಸಂಬಂಧದ ಬಗ್ಗೆ ಆ ಜರ್ನಿನಲ್ಲಿ ನಾವು ಕೊರಗಜ್ಜನ ದೇವಸ್ಥಾನದಿಂದ ಒಡೆಯನ ದೇವಸ್ಥಾನಕ್ಕೆ ಹೋಗೋ ಆ ಗ್ಯಾಪಲ್ಲಿ ಆ ದೇವಸ್ಥಾನದ ಆ ಸ್ಟಾಫ್ ಸಿಬ್ಬಂದಿ ನಮ್ಮ ಜೊತೆ ಯಾರು ಬಂದಿದ್ರು ಅವರೇ ಅದನ್ನು ಅವರ ಧ್ವನಿಯಲ್ಲಿ ಹೇಳಿದ್ದಾರೆ. ಕೇಳಿ ಒಂದ್ಸತಿ. ವಿನೋದ್ ಅಂತ ದೈವಗಳ ಸೇವೆಯ ಮನೆತನದವರು, ಅವರು ಈ ಒಡೆಯನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾರೆ. ಹೇಳಿ ಸರ್. ಇದು ಇಲ್ಲಿಂದ 1 ಕಿಲೋಮೀಟರ್ ಕೆಳಗೆ ಸರ್. ಅದು ಇಲ್ಲಿ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ದೇವಸ್ಥಾನ, ಪ್ರಧಾನವಾದಂಥ ದೈವಗಳು. ಇಲ್ಲಿ ಕೊರಗಜ್ಜನಿಗೆ ನೆಲೆ ಕೊಟ್ಟಂಥ ದೈವ ಅದು. ಕೊರಗಜ್ಜನಿಗೆ ಆದಿ ಸ್ಥಳದಲ್ಲಿ 7 ಜಾಗ ಅಂತ ಹೇಳ್ಬಿಟ್ಟು, ಕಾಡಿನಲ್ಲಿ ಜಾತ್ರೆ, ಏನು ಬೆಳಕಿಲ್ಲದೆ ಜಾತ್ರೆ ಆಗುವಂಥದ್ದು. ಅದು ಇಲ್ಲಿಯ ಪ್ರಧಾನ ದೈವ. ಅವರಿಗೆ ಒಂದು ವರ್ಷದಲ್ಲಿ 5 ಸರಿ ಜಾತ್ರೆ ನಡೀತದೆ ವಿಜೃಂಭಣೆಯಿಂದ. ಅಜ್ಜನಿಗೆ ಕಾಡಿನಲ್ಲಿ ಏನು ಬೆಳಕಿಲ್ಲದೆ ಸೇವೆ, ಅವರು ಕೊಟ್ಟಂತ ಪದ್ಧತಿಗಳು. ನಿನಗೆ ಕಾಡಿನಲ್ಲಿ ಏನು ಬೆಳಕಿಲ್ಲದೆ ಸೇವೆ ಕೊಡ್ತೇನೆ ಅಂತ. ಹಾಗೆ ಅವರಿಗೆ ಒಂದು ವರ್ಷದಲ್ಲಿ 5 ಸರಿ ಜಾತ್ರೆ, ಮತ್ತೆ ಅವರಿಗೆ ದೀಪಾವಳಿ ಹಬ್ಬದ್ದು ಒಂದು ಪೂಜೆ ಇದೆ. ಮತ್ತೆ ತಿಂಗಳಲ್ಲಿ ಸಂಕ್ರಮಣದ್ದು ಪೂಜೆ ಇರ್ತದೆ. ತಿಂಗಳು ಸಂಕ್ರಮಣ ಪೂಜೆ ಇರ್ತದೆ. ಬೆಳಿಗ್ಗೆ ಹೊತ್ತು, ಇವತ್ತಿತ್ತು ಬೆಳಿಗ್ಗೆ ಅದೊಂದು 8 ಗಂಟೆಯಿಂದ ಒಂದು 10 ಗಂಟೆ ತನಕ ಇರ್ತದೆ. ಇವಾಗ ಇಲ್ಲಿ ಕೊರಗಜ್ಜಕ್ಕೆ ಬಂದು ಹೋದವರು ಇಲ್ಲೂ ದರ್ಶನ ಮಾಡಿದ್ರೆ ಏನು ವಿಶೇಷ? ಅಲ್ಲ ಸರ್, ಇಲ್ಲಿ ಏನು ಹೇಳುವುದಂದ್ರೆ ಅಜ್ಜ ನನ್ನ ಒಡೆಯನ ಗಂಧ ಪ್ರಸಾದ ನನ್ನ ಅಪ್ಪಣೆ ಅಷ್ಟೇ ಅಂತ. ಹಾಗೆ ಏನು ಅಜ್ಜ ಏನು ಕೆಲಸ ಮಾಡುದಾದ್ರೂ ಕೂಡ ಅಜ್ಜನಿಗೆ ಅವರು ಕೊಡುವಂಥದ್ದು, ಒಡೆಯನಿಗೆ ಕೊಡುವಂಥದ್ದು. ಇಲ್ಲಿ ಏನು ಜಾತ್ರೆಗಳು ನಡೆಯುವುದಾದ್ರೂ ಕೂಡ, ಈಗ ಅಜ್ಜನಿಗೆ ಏನಾದರೂ ಕೆಲವರದ್ದು ಏನಾದರೂ ಕಳೆದೋದ್ರೆ ಚಿನ್ನಾಭರಣಗಳ ಅಥವಾ ಏನೋ ಇದ್ರೂ ಕೂಡ ಅದೆಲ್ಲ ಒಪ್ಪಿಸುವುದು ಮಾತ್ರ ಅಜ್ಜನಿಗೆ. ಉಳಿದದ್ದೆಲ್ಲ ಅದೆಲ್ಲ ನನ್ನ ಒಡೆಯನಿಗೆ ಅಂತ ಹೇಳುದು ಅಜ್ಜ. ಅಂದ್ರೆ ನನಗೆ ಚಿನ್ನಾಭರಣ ದುಡ್ಡೆಲ್ಲ ನನ್ನ ಒಡೆಯನಿಗೆ, ಏನು ಬಂದರೂ ಕೂಡ ನನ್ನ ಒಡೆಯನಿಗೆ. ಮತ್ತೆ ಕೋಲ ಸೇವೆ, ಅಗಿಲು ಸೇವೆ, ಮತ್ತೆ ಅಜ್ಜನಿಗೆ ವೀಳ್ಯದೆಲೆ ಚಕ್ಲಿ ಅದೆಲ್ಲ ಅಜ್ಜನಿಗೆ ಅಂತ ಹೇಳಿ ಅಂತ ಪದ್ಧತಿ. ಸೊ ಇಲ್ಲಿ ಅಜ್ಜನ ನೋಡ್ಬಿಟ್ಟು ಇಲ್ಲಿ ಬಂದೋದ್ರೆ ಇನ್ನು ಶ್ರೇಷ್ಠ ಅಂತ. ಒಳ್ಳೇದು ಸರ್. ಅಂದ್ರೆ ಅಜ್ಜನ ಪ್ರಧಾನವಾದಂತ ದೈವ ಅಂತ ಹೇಳುವಂಥದ್ದು ಇಲ್ಲಿ ಊರಿಗೆ. ಅಜ್ಜನಿಗೂ ಕೂಡ ಅವರು ಒಡೆಯ. ಆ ಅಜ್ಜ ಏನು ಕೆಲಸ ಮಾಡುವುದಾದ್ರು ಇದ್ರು ಕೂಡ ಅವರ ಅಪ್ಪಣೆ ತಗೊಂಡು ಮಾಡುವಂಥದ್ದು. ನೋಡಿ, ಇದೇ ಆ ಒಂದು ಕೊರಗಜ್ಜನ ಒಡೆಯನ ಸನ್ನಿಧಿ. ತುಂಬ ಅದ್ಭುತವಾಗಿದೆ. ದೇವಸ್ಥಾನದ ಒಳಗಡೆ ಬರ್ತಾ ಇರೋಂಗೇನೆ ತುಂಬ ಪಾಸಿಟಿವ್ ಅನಿಸ್ತು. ಎಲ್ಲ ಈ ಕೇರಳ ಸ್ಟೈಲ್ ಸ್ಟ್ರಕ್ಚರ್ ಟೆಂಪಲ್ಸ್ ಅನಿಸುತ್ತೆ. ಈ ಕಡೆ ಎಲ್ಲನೂ ಪ್ರಕೃತಿ ಮಡಿಲಲ್ಲಿದೆ ನೋಡಿ. ಎಲ್ಲೋ ಒಂದು ಕಡೆ, ಅಲ್ಲೆಲ್ಲೋ ಒಂದು ಕಡೆ ಗದ್ದೆ ಮಧ್ಯದಲ್ಲಿ ಒಂದು ಗೋಪುರ ಕಾಣ್ತಾ ಇದೆ, ಬೆಟ್ಟ, ಹಸಿರು, ತುಂಬ ಚೆನ್ನಾಗಿದೆ. ಇಲ್ಲಿ ನಂದೊಂದು ಚಿಕ್ಕ ಒಂದು ಮಂಗನಾಟ ಮಾಡಿದ್ದೆ ನಾನು, ಸಣ್ಣ ಕನ್ಫ್ಯೂಷನ್ ಆಯಿತು, ನಿಮ್ಮ ಮುಂದೆ ಹೇಳ್ತೀನಿ. ಇಲ್ಲಿಂದ ನಮ್ಮ ಸ್ಟ್ರೈಟ್ ಬೆಂಗಳೂರಿಗೆ ಹೊರಡಬೇಕಾಗಿತ್ತು. ಡ್ರೆಸ್ ಚೇಂಜ್ ಮಾಡಿದೆ, ಅಲ್ಲೇ ನಾನು ಬಟ್ಟೆ ಬದಲಾಯಿಸ್ಕೊಂಡು ನಮ್ಮ ಜೊತೆ ಯಾರ ಕೊರಗಜ್ಜನ ದೇವಸ್ಥಾನದ ಸಿಬ್ಬಂದಿ ಬಂದಿದ್ದರು ಅವ್ರನ್ನ ಅಲ್ಲಿ
ಅವ್ರ ಟೆಂಪಲ್ ಹತ್ರನ ಬಿಟ್ಬಿಟ್ಟು ನಾನು ನನ್ನ ಜರ್ನಿನ ಪ್ರಾರಂಭ ಮಾಡಿದೆ. ನನ್ನ ಫ್ರೆಂಡ್ ಯಾರು ನನ್ನ ಜೊತೆ ಈ ಕೊರಗಜ್ಜನ ದೇವಸ್ಥಾನಕ್ಕೆ ಆ ನಟ ಬಂದಿದ್ದಂತ ಅವ್ರು ಹೇಳಿದ್ರು, ನೀನು ಮಂಗಳೂರಿಗೆ ಬಂದು ಮತ್ತೆ ರೌಂಡ್ ಆಫ್ ಆಗುತ್ತೆ, ನೀನು ಬೆಂಗಳೂರಿಗೆ ಹೋಗೋಕ್ಕೆ, ನೀನು ಇಲ್ಲಿಂದ ಅವ್ರಿಗೆ ಯಾವುದೋ ಒಂದು ಮೀಟಿಂಗ್ ಇತ್ತು ಅಂತ ಬೇಗ ಹೊರಟುಬಿಟ್ರು, ನೀನು ಇಲ್ಲಿಂದನೇ ಡಿವಿಯೇಷನ್ ತೊಗೊಮಗ ಅಂತ ಹೇಳಿದ್ರು. ಸೊ ಮಂಗಳೂರು ರೂಟ್ ಬರೋದಕ್ಕೆ ಅವರೇ ಒಂದು ರೂಟ್ ಹೇಳಿದ್ರು. ರೂಟ್ ಚೆನ್ನಾಗಿತ್ತು, ಅಲ್ಲಿಗೆ ಬಂದ್ವಿ. ಅದು ಈ BC ರೋಡ್ ಆದಮೇಲೆ ಬಂದು ಜಾಯ್ನ್ ಆಗ್ತೀವಿ ನಾವು. ಅಲ್ಲಿಂದ ನಾವು ಸೀದಾ ವಾಪಸ್ಸು ಶಿರಾಡಿ ಘಾಟ್ ರೂಟು ಅಲ್ಲಿಗೆ ಬಂದ್ವಿ. ಇಲ್ಲಿ ಏನಾಯಿತು ಅಂದರೆ ಆ ಮಂಗನಾಟ ಏನಂದರೆ, ನಾನು ಈ ಡ್ರೆಸ್ ಚೇಂಜ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಟೈಮ್ನಲ್ಲಿ ನನ್ನ ಪರ್ಸ್ನ ಎಲ್ಲೋ ಬಿಟ್ಬಿಟ್ಟೆ ನಾನು. ಅದು ಸ್ವಲ್ಪ ಕ್ಯಾಶ್ ಇತ್ತು, ಕ್ರೆಡಿಟ್ ಕಾರ್ಡ್ಸ್ ಇತ್ತು. ಇದಾಗ್ಬಿಡುತ್ತೆ ಅಂತ ಭಯ ಆಗಿತ್ತು. ಆದರೆ ಕೊರಗಜ್ಜನ ಸನ್ನಿಧಿನಿಲ್ಲ ಆ ಥರದ್ದು ಏನೂ ಆಗಲ್ಲ ಅನ್ನೋದಕ್ಕೆ ಆ ಪರ್ಸ್ ನನಗೆ ಸಿಕ್ತು. ಆರಾಮಾಗಿ ನಾವು ಹೊರಟು ಬಂದ್ವಿ. ನನಗೆ ಈ ಕತ್ಲಾಗಕ್ಕೆ ಮುಂಚೆ ಘಾಟ್ ಸೆಕ್ಷನ್ ಹತ್ಬಿಡೋಣ ಅಂತೀವಿ, ಬಟ್ ಇದರಿಂದ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಬಟ್ ಎಕ್ಸಾಕ್ಟ್ಲಿ 6:35ಗೆ ನಾವು ಘಾಟ್ ಸೆಕ್ಷನ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇಲ್ಲಿ ಜಾಗ ಕಾಣ್ತಿದೆಯಲ್ಲ, ಇಲ್ಲಿ ನಮಗೆ ನೆಟ್ವರ್ಕಿಂದ ಹಿಡಿದು ಕಾಫಿ ಟೀ ಸಿಗೋದು ಇಲ್ಲೇ. ಇಲ್ಲೊಂದು ಸತಿ ಮಾಡಿಬಿಟ್ರೆ ನೆಕ್ಸ್ಟು ಘಾಟ್ ಮುಗಿದ್ಮೇಲೆ ಸಿಗೋದು. ಇಲ್ಲಿ ಟೈಮು ನಾವು ಆಲ್ಮೋಸ್ಟ್ ಘಾಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ 6:35. ನಮ್ಮ ಅದೃಷ್ಟಕ್ಕೆ ಏನಪ್ಪ ಅಂತಂದರೆ 7:05 ಆದ್ರೂ ಇನ್ನೂ ಬೆಳಕಿದೆ ಅಂತ ಕತ್ಲಾಗಲಿಲ್ಲ. ಸೊ ಥ್ಯಾಂಕ್ಸ್ ಟು ನೇಚರ್. ಅಂದರೆ ಬೆಟ್ಟ ಗುಡ್ಡಗಳಿರೋ ಕಡೆ ಬೇಗ ಕತ್ಲಾಗ್ಬಿಡುತ್ತೆ. ಬಟ್ ಏನೋ ಮಳೆನೂ ಕಡಿಮೆ ಇತ್ತು, ಮಳೆನೇ ಇರಲಿಲ್ಲ, ಕಡಿಮೆ ಅಲ್ಲ ಮಳೆನೇ ಇರಲಿಲ್ಲ. ಆ್ಯಂಡ್ ಇದು ಚೆನ್ನಾಗಿತ್ತು, ವೆದರು ಚೆನ್ನಾಗಿತ್ತು. ಸೊ ಎಕ್ಸಾಕ್ಟ್ಲಿ 7:23ಗೆ ನಾವು ಘಾಟ್ ಸೆಕ್ಷನ್ ಮುಗಿಸಿದ್ವಿ. ಅಂದರೆ 6:35 ಸ್ಟಾರ್ಟ್ ಮಾಡಿದ್ದು 7:23ಗೆ ಮುಗಿಸಿದ್ವಿ. ನಮ್ಮ ಚಾಲಕರು ವಿಜಯ್ ಕುಮಾರ್ ಅವರು ಚೆನ್ನಾಗಿ ಕರ್ಕೊಂಬಂದರು. ಸೊ ಸಕಲೇಶ್ಪುರ ಆಯಿತು, ಹಾಸನ ಏನು ಇನ್ನೊಂದು 20 ನಿಮಿಷದಲ್ಲಿ ರೀಚ್ ಆಗಿಬಿಡ್ತಿದ್ವಿ. ಅಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಆ ಊಟಕ್ಕೆ ನಿಲ್ಲಿಸಿದಾಗ ಅಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಒಂದು ದೊಡ್ಡ ಫ್ಯಾಮಿಲಿ ಸೈಜ್ ದೋಸೆ ಅಂತೆ. ಆ ದೋಸೆ ನೋಡಿ ಎಲ್ಲರೂ ಊಟ ಮಾಡಿದ್ವಿ. ಆ ಸ್ಟಾಫ್ ಅಲ್ಲಿ A to B ಸ್ಟಾಫು ಕೂಡ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಕಾರಲ್ಲಿ ಬರಬೇಕಾದ್ರೆ ಮತ್ತೆ ಕೆಲವು ಸ್ನೇಹಿತರು ಬಂದು ಫೋಟೋ ತೆಕ್ಕೊಂಡು ಪ್ರೀತಿಯಿಂದ ನನ್ನ ಕಳಿಸ್ಕೊಟ್ರು. ಅಲ್ಲಿಂದ ಸೀದಾ ನನ್ನ ಪ್ರಯಾಣ ಮತ್ತು ಈ ಕಡೆ ಕುಣಗಲ್ ರಸ್ತೆ ಕಡೆಗೆ ಬಂದು ಕುಣಗಲ್ ಮೂಲಕ ನೆಲಮಂಗಲದಿಂದ ನಮ್ಮ ತುಮಕೂರು ರಸ್ತೆ, ಯಶವಂತಪುರ, ಈ ಒಂದು ರೂಟ್ನಲ್ಲಿ ನನ್ನ ಪ್ರಯಾಣ ಮನೆ ಕಡೆಗೆ ಸಾಗ್ತಾಯಿತ್ತು. ಯಶಸ್ವಿಯಾಗಿ ಈ ಕರಾವಳಿಯ ಸೀರೀಸ್ನ ಮಾಡ್ಕೊಂಬರೋದಕ್ಕೆ ಕಾರಣಕರ್ತರಾದ ಮೊದಲನೇದಾಗಿ ಆ ಗೆಸ್ಟ್ಗಳು ಯಾರ್ಯಾರು ನನಗೆ ಒಪ್ಕೊಂಡು ಸಮಯ ಕೊಟ್ಟು ಸಂದರ್ಶನಕ್ಕೆ ಪ್ರೀತಿಯಿಂದ ಬರಮಾಡಿಕೊಂಡ್ರು ಅವರು. ಆಮೇಲೆ ಎಲ್ಲ ದೇವಸ್ಥಾನದ ನಾನು ಎಲ್ಲೆಲ್ಲಿ ಹೋಗಿದ್ದೆ ಆ ದೇವಸ್ಥಾನದ ಆಡಳಿತ ವರ್ಗದವರು, ನನ್ನ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನ ಕ್ಯಾಮ್ರಾಮನ್ಗಳು, ಅವರ ಅಸಿಸ್ಟೆಂಟು, ನಮ್ಮ ವಾಹನ ಚಾಲಕರು, ಆ್ಯಂಡ್ ಮುಖ್ಯವಾಗಿ ಈ ಸರಣಿಗೆ ನಮಗೆ ಫೈನಾನ್ಷಿಯಲಿ ಅಂದರೆ ನಂದೇ ಅದು ರೇಗ್ಸೋದಕ್ಕೆ ಕಾಲಿಡೋದಕ್ಕೆ ಹೇಳೋದು ನನ್ನ ಶ್ರೀಮತಿ, ನಮ್ಮ ಚಾನಲ್ನ ಪ್ರೊಡ್ಯೂಸರ್, ಅವ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನನ್ನ ಮಗಳನ್ನ ನಾನು ಸ್ಪೆಷಲಿ ಕೋಟ್ ಮಾಡಬೇಕು. ಯಾಕೆಂದರೆ ಇದನ್ನೆಲ್ಲ ಎಡಿಟಿಂಗಿಗೆ ಕಳಿಸೋದಕ್ಕೆ ಮುಂಚೆ, ನಮ್ಮ ವೆಂಕಟೇಶ್ ಅವ್ರಿಗೆ ಎಡಿಟಿಂಗ್ ಕಳಿಸೋದಕ್ಕೆ ಮುಂಚೆ ಅವಳಿಗೆ ಕಾಲೇಜ್ದು ಒಂದು ಟ್ರಿಪ್ ಇದೆ, ಎಜುಕೇಷನಲ್ ಟ್ರಿಪ್ ಏನೋ ಇದೆ ಗುಲ್ಬರ್ಗಾಗೆ. ಅವಳು ಅಲ್ಲಿಗೆ ಹೊರಟಿದ್ದಾಳೆ. ಹೊರಡೋಕ್ಕೆ ಮುಂಚೆ ನನಗೆ ಅವಳಿಗೆ ಸಕ್ಕ ಜಂಬಲಪ್ಪ ಆಯ್ತು ಈ ಕೆಲಸಗಳೆಲ್ಲ. 101 ನೆನಪು ರೆಗ್ಯುಲರು, ಅವಳದು ನನಸಾದ ಕನಸು ಪ್ರೋಗ್ರಾಮು, ಆ್ಯಂಡ್ ನಮ್ಮ ಸಿನಿಮಾ ಸರಸ್ವತಿ ಒಟ್ಟೊಟ್ಟಿಗೆ ಸ್ವಲ್ಪ ಇದಾಗಿತ್ತು. ಬಟ್ ನಂಗೆ ತುಂಬ ಅವಳು ಹೆಲ್ಪ್ ಅಂತ ಹೇಳಿದ್ರೆ ತಂದೆ ಮಕ್ಕಳ ಮಧ್ಯೆ ಹೆಲ್ಪ್ ಅನ್ನೋದು ದೊಡ್ಡ ವಿಷಯ ಆಗ್ಬಿಡುತ್ತೆ. ಅವಳು ಪಾಪ ಅವಳ ಕೆಲಸದ ಮಧ್ಯೆ ನನಗೂ ಟೈಮ್ ಅಕಾಮಿಡೇಟ್ ಮಾಡಿಕೊಟ್ಲು. ಥ್ಯಾಂಕ್ಸ್ ಮಗಳೇ ಅಂತ ಅವಳಿಗೂ ಹೇಳ್ತಾ, ನಿಮಗೆಲ್ಲ ಮಾಮೂಲಿ ಗೊತ್ತಿರೋ ಹಾಗೆ ಇದು ನಮ್ಮ ಮರ. ನಾನಿಲ್ಲಿ ಯಾವಾಗಲೂ ಮನೆಯಿಂದ ಹೊರಡಬೇಕಾದ್ರೆ ನಮ್ಮ ಮುನೇಶ್ವರ ಗಣೇಶಗೂ ನಮಸ್ಕಾರ ಹಾಕ್ತೀನಿ. ಹಾಗೆಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ 9th ಕ್ರಾಸ್ ನಮ್ಮ ಮನೆ ಕುಮಾರ ಪಾರ್ಕ್ ವೆಸ್ಟ್ಗೆ ಬಂದಿದ್ದಾಯಿತು. ಸೊ ನಾಳೆಯಿಂದ ಸರಣಿ ಸಂಚಿಕೆಗಳು ಪ್ರಸಾರ ಆಗುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಈ ವ್ಲಾಗ್ ಸೀರೀಸು ನಿಮಗೆ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್. ನಾಳೆಯಿಂದ ಸರಣಿನಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು.